ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅಧಿಕಾರಕ್ಕೆ ಬಂದಾಗ ಆ ಚೊಂಬು ಬರ್ತಿ ಚಿನ್ನ ಇತ್ತು. ಆ ಚಿನ್ನ ಅಷ್ಟು ತಿಂದು ಈಗ ಖಾಲಿ ಚೊಂಬು ಹಿಡ್ಕೊಂಡು ಕೂತಿದ್ದಾರೆ. ಅವರು ಅಮ್ಮ ತಾಯಿ ಅಂತ ಹೇಳಿ ಭಿಕ್ಷೆ ಬೇಡಲಿಕ್ಕೆ ಕೂತಿದ್ದಾರೆ. ಅದು ಅವರ ಅಧಿಕಾರಕ್ಕೆ ಬಂದಾಗ ಜನ ಅವರ ಕೈಗೆ ಕೊಟ್ಟಿದ್ದಂತ ಲಕ್ಷ್ಮಿಯ ಕಲಶ ಆಗಿತ್ತು. ಈಗ ಅದು ಭಿಕ್ಷೆ ಬೇಡುವಂತಹ ಚೊಂಬಾಗಿದೆ. ಕಾಂಗ್ರೆಸ್ ಚಿನ್ನ ತುಂಬಿದ ಕಳಸ ಖಾಲಿ ಮಾಡಿ ಖಾಲಿ ಚೊಂಬು ಹಿಡಿದು ಮತ ಭಿಕ್ಷೆ ಮಾಡುತ್ತಿದ್ದಾರೆ ಎಂದು ಗೋ ಮಧುಸೂದನ್ ತಿಳಿಸಿದರು. ಬೇಲೂರು ಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ನಡೆಸಿ ನಂತರ ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಮಾಧ್ಯಮಗಳ ಸರ್ವೆ ವರದಿ ಪ್ರಕಾರ ದೇಶದ ಎಲ್ಲಾ ರಾಜ್ಯಗಳಿಂದಲೂ ಈ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಅಭಿಪ್ರಾಯದಂತೆ ಎನ್ಡಿಎ ಮೈತ್ರಿಕೂಟ 405ಕ್ಕೂ ಹೆಚ್ಚು ಸಂಸದರನ್ನ ಗೆಲ್ಲುವ ಮೂಲಕ ಅಧಿಕಾರ ಹಿಡಿಯಲಿದೆ ಎಂದ ಅವರು, ಅದೇ ರೀತಿ ಈ ಬಾರಿ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ 24ರಿಂದ 25 ಸೀಟು ಗೆಲ್ಲುವುದು ಶತಸಿದ್ಧ ಆಗಿದ್ದು, ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಲಕ್ಷಾಂತರ ಮತಗಳಿಂದ ಗೆಲುವು ಸಾಧಿಸಲಿದ್ದಾರೆ. ಇದನ್ನು ಸಹಿಸದ ಕಾಂಗ್ರೆಸ್ ನಾಯಕರು ಚಿನ್ನ ತುಂಬಿದ ಕಳಸವನ್ನ ಖಾಲಿ ಮಾಡಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಖಾಲಿ ಚೆಂಬು ಹಿಡಿದು ಮತ ಭಿಕ್ಷೆ ಮಾಡಲು ಹೊರಟಿದ್ದಾರೆ. ಇದಕ್ಕೆ ಮತದಾರರು ಬುದ್ಧಿ ಕಲಿಸಲಿದ್ದಾರೆ ಎಂದ ಅವರು, 2014ರ ಹಿಂದೆ ಇದ್ದ ಮನಮೋಹನ್ ಸಿಂಗ್ ಸರ್ಕಾರ ರಾಜ್ಯಕ್ಕೆ ಕೇವಲ 85,000 ಕೋಟಿ ಹಣ ಬಿಡುಗಡೆ ಮಾಡಿತ್ತು. ಆದರೆ 10 ವರ್ಷದ ನಂತರ ಮೋದಿಯವರ ಸರ್ಕಾರ ಇದುವರೆಗೂ ರಾಜ್ಯಕ್ಕೆ 4 ಲಕ್ಷ ಕೋಟಿ ಹಣ ಬಿಡುಗಡೆ ಮಾಡಿದೆ. ಈಗಾಗಲೇ ಎಸ್ಡಿಆರ್ಎಫ್ ಯೋಜನೆಯಲ್ಲಿ ನಿಗದಿತವಾದ 900 ಕೋಟಿ ಹಣವನ್ನು ರಾಜ್ಯಕ್ಕೆ ನೀಡಿದ್ರು. ಇಲ್ಲಿನ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರ ಭಯ ಬಿದ್ದು ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಆದರೆ ಇದರಿಂದ ಅವರಿಗೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಕೇರಳ ಸರ್ಕಾರ ಇದೇ ರೀತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡಿದೆ ಎಂದು ಲೇವಡಿ ಮಾಡಿದ ಅವರು, ಹೆಚ್ಚುವರಿ ಹಣದ ಬಗ್ಗೆ ಕೇಂದ್ರದ ಹಣಕಾಸು ಸಂಸ್ಥೆಯ ತೀರ್ಮಾನದ ಬಳಿಕ ಹೆಚ್ಚುವರಿ ಹಣಕಾಸು ನೀಡುವ ಬಗ್ಗೆ ತೀರ್ಮಾನಿಸಬಹುದು. ಹೆಚ್ಚುವರಿ ಹಣದ ಕೂಗು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಗಾಗಿದ್ದು ಚುನಾವಣೆಯ ಬಳಿಕ ಹಣಕಾಸು ಸಂಸ್ಥೆಯ ತೀರ್ಮಾನದಂತೆ ಆಗತ್ತೆ ಎಂದರು. ಇನ್ನು ಈ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸುವಂತೆ ಮತದಾರರಲ್ಲೂ ಮತ್ತು ಇಲ್ಲಿನ ಜನಕೇಶವ ದೇವರನ್ನ ಬೇಡಿಕೊಳ್ಳುತ್ತೇನೆ ಎಂದರು. ಅಲ್ಲದೆ ಈ ಬಾರಿ ಜೆಡಿಎಸ್ನಲ್ಲಿ 3 ಸಹ ಸಂಸದರಾಗಲಿದ್ದು, ಈಗಾಗಲೇ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ ಅಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ನನ್ನ ಸಹೋದರ ಸೋಲುತ್ತಾನೆ ಎಂಬ ಭಯದಿಂದ ಸುಳ್ಳು ಮಾಹಿತಿಯನ್ನು ರವಾನಿಸುವ ಮೂಲಕ ಅವರ ಗೆಲುವಿನ ಆಸೆಯನ್ನ ಕೈಬಿಟ್ಟಿದ್ದಾರೆ. ಈ ಬಾರಿ ಮತ್ತೆ ರಾಜ್ಯದಲ್ಲಿ 28 ಸ್ಥಾನಗಳನ್ನು ಗೆಲ್ಲುವುದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ ಭವಿಷ್ಯ ಏನಾಗುತ್ತೆ ಎಂದು ಕಾದು ನೋಡಿ ಎಂದು ತಿಳಿಸಿದರು. ದಯಮಾಡಿ ಪ್ರತಿಯೊಬ್ಬ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಸನ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣನವರಿಗೆ ಮತ ನೀಡುವ ಮೂಲಕ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಲು ಸಹಕರಿಸಬೇಕೆಂದು ವಿನಂತಿಸಿದರು. ಅವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅಧಿಕಾರಕ್ಕೆ ಬಂದಾಗ ಆ ಚೊಂಬು ಬರ್ತಿ ಚಿನ್ನ ಇತ್ತು. ಆ ಚಿನ್ನ ಅಷ್ಟು ತಿಂದು ಈಗ ಖಾಲಿ ಚೊಂಬು ಹಿಡ್ಕೊಂಡು ಕೂತಿದ್ದಾರೆ. ಅವರು ಅಮ್ಮ ತಾಯಿ ಅಂತ ಹೇಳಿ ಭಿಕ್ಷೆ ಬೇಡಲಿಕ್ಕೆ ಕೂತಿದ್ದಾರೆ. ಅದು ಅವರ ಅಧಿಕಾರಕ್ಕೆ ಬಂದಾಗ ಜನ ಅವರ ಕೈಗೆ ಕೊಟ್ಟಿದ್ದಂತ ಲಕ್ಷ್ಮಿಯ ಕಲಶ ಆಗಿತ್ತು. ಈಗ ಅದು ಭಿಕ್ಷೆ ಬೇಡುವಂತಹ ಚೊಂಬಾಗಿದೆ. ಕಲಶವನ್ನು ಚೊಂಬು ಮಾಡದಂತ ಕೀರ್ತಿ ಯಾರಿಗಾರ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ. ಕಲಶವನ್ನು ಚೊಂಬು ಮಾಡಿದಂಥವರು ಕಾಂಗ್ರೆಸ್ನವರು. ಇದು ಎಲ್ಲ ಜನರಿಗೂ ಗೊತ್ತಾಗಿದೆ, ಎಲ್ಲ ವಿಷಯಗಳು ಗೊತ್ತಾಗಿದ್ದಾವೆ. ಅದಕ್ಕೆ ತಕ್ಕ ಹಾಗೆ ಜನ ಬರುವಂತಹ ದಿನಗಳಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಈ ಬಾರಿ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿ ಏನಿದೆ, ಈ ಮೈತ್ರಿ ಇಬ್ಬರಿಗೂ ಸಹ ಅನುಕೂಲವಾದಂಥ ಮೈತ್ರಿ. ಈ ಮೈತ್ರಿಯಿಂದ ಏನು ಜನತಾದಳಕ್ಕೆ ಅನುಕೂಲ ಆಗೋಗ್ಬಿಡುತ್ತೆ, ಬಿಜೆಪಿಗೆ ಅನುಕೂಲ ಆಗಲ್ಲ, ಆ ರೀತಿ ಇಲ್ಲ. ಇದು ಬಿಜೆಪಿಗೆ ಅನುಕೂಲ ಆಗೋಗ್ಬಿಡುತ್ತೆ, ಜನತಾದಳಕ್ಕೇನು ಅನುಕೂಲ ಆಗಲ್ಲ, ಆ ರೀತಿ ಇಲ್ಲ. ಸಾಮಾನ್ಯ ಮೈತ್ರಿ ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ, ಆದರ್ಶವಾದಂಥ ಮೈತ್ರಿ ಹೇಗಿರುತ್ತೆ ಅಂತಂದ್ರೆ, ಕಾಶಿಗೆ ಹೋಗ್ತಕ್ಕಂಥ ಕಾಂಬಿನೇಷನ್ನ
ನಾವು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೇವೆ. ಈಗಾಗಲೇ ಬೆಂಗಳೂರು ರೂರಲ್ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಾಗಿದೆ. ನೋಡ್ರಿ, ನಿಮ್ಮ ಹಾಸನ ಜಿಲ್ಲೆಯ ಒಂದು ಪುಣ್ಯ ನೋಡ್ರಿ, ಮಂಡ್ಯದಿಂದ ಗೆದ್ರು ಹಾಸನ ಜಿಲ್ಲೆಯವರೇ, ಬೆಂಗಳೂರು ರೂರಲ್ ಗೆದ್ರು ಹಾಸನ ಜಿಲ್ಲೆಯವರೇ, ಹಾಸನ ಗೆದ್ರು ಹಾಸನ ಜಿಲ್ಲೆಯವರೇ. ಹಾಸನಕ್ಕೆ ಮೂರು ಜನ ಎಂ ಪಿಗಳು, ಇಬ್ಬರು ಮಕ್ಕಳು ಎಂ ಪಿಗಳು, ಒಬ್ಬ ಅಳಿಯ ಎಂ ಪಿ. ಹೀಗಾಗಿ ಮೂರೂ ಕಡೆಗೂ ಸಹ ಗೆಲ್ಲುವಂಥ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ.